ಹಾಸನದಲ್ಲಿ ತರುಣರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್. ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಆಗ್ತಿದೆಯಾ? ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಹೃದಯಾಘಾತ ಹೆಚ್ಚಳ ಆಗ್ತಿದೆಯಾ? ಹಾಲು ತರೋದಕ್ಕೆ ಅಂಗಡಿಗೆ ಹೋದ ಯುವಕ ಶವವಾಗಿ ಅಥವಾ ಸಾವನ್ನಪ್ಪಿ ಮನೆಯವರು ಸ್ವಾಗತ ಮಾಡಬೇಕಾದ ಅವಸ್ಥೆ. ಚುಳು ಚುಳು ಯೌವನದ ಯುವಕರು. ಕರ್ನಾಟಕದಲ್ಲಿ ಹೃದಯಾಘಾತ ಹೆಚ್ಚಳ ಬೆನ್ನಲ್ಲೇ ತಜ್ಞರ ಸಮಿತಿ ರಚನೆಯಾಗಿದೆ. ಕೋವಿಡ್ ವ್ಯಾಕ್ಸಿನ್ ಅಥವಾ ಲಸಿಕೆಯಿಂದಲೇ ಹೃದಯಾಘಾತ ಆಗ್ತಾ ಇದೆಯಾ? ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಹೃದಯಾಘಾತ ಹೆಚ್ಚಳ ಆಗ್ತಾ ಇದೆಯಾ? ಹಂಗಂತ ಕೋವಿಡ್ ಹಾಕಿಸಿಕೊಂಡವರಿಗೆ ಆತಂಕ ಸೃಷ್ಟಿಸುವ ಇರಾದೆ ಉದ್ದೇಶ ನಮ್ಮದಲ್ಲ. ಕರ್ನಾಟಕದಲ್ಲಿ ಹೃದಯಾಘಾತ ಹೆಚ್ಚಳ ಬೆನ್ನಲ್ಲೇ ತಜ್ಞರ ಸಮಿತಿ ರಚನೆಯಾಗಿದೆ. ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಆಗ್ತಾ ಇದೆಯಾ ಎನ್ನುವಂತಹದ್ದು. ಈ ಆಘಾತದ ಹಿಂದೆ ಕೋವಿಡ್ ಲಸಿಕೆ ಹಾಕಿಸಿಕೊಂಡವರಿಗೆ ಹೃದಯಾಘಾತ ಹೆಚ್ಚಳ ಆಗ್ತಾ ಇದೆಯಾ? ಹಾಗಾದ್ರೆ ಕೋವಿಡ್ ಲಸಿಕೆಗೂ ಹಾರ್ಟ್ ಅಟ್ಯಾಕಿಗೂ ಏನು ಸಂಬಂಧ? ಕರ್ನಾಟಕದಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಪ್ರಮುಖ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್. ವೃದ್ಧರು ಮಾತ್ರ ಇದ್ದಾರಾ ಅಂತ ನೋಡಿದ್ರೆ ಅಲ್ಲ. ಅಲ್ಲಿ ತರುಣರು ಇದ್ದಾರೆ, ತರುಣಿಯರು ಇದ್ದಾರೆ, ಕೌಮಾರರು ಇದ್ದಾರೆ. ಅವರಿಗೂ ಕೂಡ ಹೃದಯಾಘಾತ ಆಗುತ್ತಾ? ಆರೋಗ್ಯವಂತ ಶರೀರಕ್ಕೆ, ದಷ್ಟಪುಷ್ಟವಾದ ಶರೀರಕ್ಕೆ ಹೃದಯಾಘಾತ ಬರ್ತಾ ಇದೆಯಲ್ಲ ಅಂತ ಹೇಳಿ ಮನೆಯವರು ಆತಂಕಕ್ಕೀಡಾಗಿದ್ದಾರೆ. ಹಾಗಾದ್ರೆ ಕೋವಿಡ್ ಅಥವಾ ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮದಿಂದ ಈ ತರಹದ್ದೊಂದು ದುರಂತಗಳು ಸಂಭವಿಸ್ತಾ ಇದೆಯಾ? ಹಾಗಾದ್ರೆ ಏನಾಗ್ತಾ ಇದೆ? ಕೋವಿಡ್ ಸೋಂಕಿತರಲ್ಲಿ ಹೃದಯಾಘಾತ ಹೆಚ್ಚಳ ಆಗ್ತಾ ಇದೆಯಾ? ಅದಕ್ಕಿರೋ ಕಾರಣವೇನು? ವ್ಯಾಕ್ಸಿನ್ ತೆಗೆದುಕೊಂಡಿದ್ದೇ ತಪ್ಪಾಯ್ತಾ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ನಿಮ್ಮನ್ನ ಗೊಂದಲಕ್ಕೀಡು ಮಾಡುವಂತಹ ಅಥವಾ ಆತಂಕಕ್ಕೆ ಈಡು ಮಾಡುವಂತಹ ಪ್ರಯತ್ನ ನಮ್ಮದಲ್ಲ. ಬದಲಾಗಿ ಆರೋಗ್ಯವಂತ ರಾಜ್ಯವಾಗಬೇಕು ನಮ್ಮ ರಾಜ್ಯ. ಅದು ಮಾತ್ರ ನಮ್ಮ ಉದ್ದೇಶ. ಒಂದಷ್ಟು ಪ್ರಿಕಾಷನ್, ಒಂದಷ್ಟು ಮುಂಜಾಗ್ರತಾ ಕ್ರಮ ನಮ್ಮದಾದರೆ ನಿಜಕ್ಕೂ ಕೂಡ ಇದರಿಂದ ಬಚಾವಾಗಬಹುದು. ಹೃದಯಾಘಾತ ಆಗುತ್ತಿದೆ ಎಂಬ ಸಾರ್ವಜನಿಕ ಚರ್ಚೆಯ ಹಿನ್ನೆಲೆ ಕೋವಿಡ್ ಅಥವಾ ಕೋವಿಡ್ ಲಸಿಕೆಗಳ ಅಡ್ಡ ಪರಿಣಾಮದಿಂದ ಈ ತರಹದ್ದೊಂದು ಆಘಾತಗಳಾಗ್ತಾ ಇದೆ. ಹಠಾತ್ ಸಾವಿಗೀಡಾದವರ ಬಗ್ಗೆ ಅಧ್ಯಯನ ನಡೆಸಿ ಅಂತಹ ಸಾವುಗಳನ್ನು ತಡೆಗಟ್ಟಲು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ. ಬರೀ ಏಷ್ಯಾದ ಭಾರತದಲ್ಲಿ ಮಾತ್ರ ಈ ಚರ್ಚೆ ಆಗ್ತಾ ಇರೋದಲ್ಲ. ಅಮೆರಿಕಾದಲ್ಲೂ ಒಬ್ಬ ವ್ಯಕ್ತಿ ಹೃದಯಾಘಾತಕ್ಕೊಳಗಾದ್ರೆ ಆತ ಹೃದಯಾಘಾತ ಯಾವ ಕಾರಣದಿಂದ ಆಯಿತು ಎನ್ನುವಂತಹ ಎನ್ಕ್ವೈರಿಗಳು ನಡೀತಾ ಇದೆ. ಸೊ ಈ ತರಹದ್ದೊಂದು ಹೃದಯಾಘಾತ ಪ್ರಕರಣಗಳು ಕರ್ನಾಟಕದಲ್ಲಿ ದಿನಕ್ಕೊಂದು ಪ್ರಕರಣಗಳು ವರದಿಯಾಗ್ತಾ ಇದೆ. ಸರ್ವೇ ಸಾಮಾನ್ಯ ಆಗಿದೆ. ನಿಮ್ಮನ್ನ ಭಯಪಡಿಸುವಂತಹ ಉದ್ದೇಶವೋ ಅಥವಾ ನಿಮ್ಮನ್ನ ಪ್ಯಾನಿಕ್ ಮಾಡೋ ಇಂಟೆನ್ಷನ್ ನಮ್ಮದಲ್ಲ. ಸರ್ಕಾರದ ಸುತ್ತೋಲೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ತರಹದ್ದೊಂದು ಶಂಕೆ ಅಥವಾ ಅನುಮಾನಗಳನ್ನು ಸರ್ಕಾರವೇ ವ್ಯಕ್ತಪಡಿಸಿದೆ. ವ್ಯಾಕ್ಸಿನ್ ತೆಗೆದುಕೊಂಡವರಿಗೆ ಮಾತ್ರ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಯಾಕೆ ಆಗ್ತಾ ಇದೆ ಎನ್ನುವಂತಹದ್ದು. ಈ ವಿಚಾರದಲ್ಲಿ ಒಂದು ಸಮಿತಿ ರಚನೆ ಮಾಡಿ ತಜ್ಞರ ಅಧ್ಯಯನಗಳು ಕೂಡ ನಡೆಸುವಂತೆ ಈಗಾಗಲೇ ಸರ್ಕಾರದಿಂದಲೇ ಸರ್ಕಾರದ ಭಾಗವಾಗಿರುವಂಥ ಆರೋಗ್ಯ ಇಲಾಖೆಯಿಂದಲೇ ಆದೇಶಗಳನ್ನು ಹೊರಡಿಸಲಾಗಿದೆ. 40 ಅಥವಾ 10 ದಿವಸದ ಒಳಗೆ ವರದಿ ನೀಡುವಂತೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಸಂಸ್ಥೆ ನಿರ್ದೇಶಕರಾಗಿರುವಂತಹ ಅವರ ಅಧ್ಯಕ್ಷತೆಯ ಸಮಿತಿ ಅದು ಹಾಸನ ಜಿಲ್ಲೆಯಲ್ಲಾಗಿರುವ 18 ಹೃದಯಾಘಾತದ ಸಾವುಗಳ ಹಿನ್ನೆಲೆಯಲ್ಲಿ ಅಧ್ಯಯನವನ್ನು ಮಾಡಬೇಕು ಎನ್ನುವಂಥದ್ದು. ಅದು ಕೂಡ ಕೇವಲ 10 ದಿವಸಗಳ ಗಡುವನ್ನು ಕೊಡಲಾಗಿದೆ. 10 ದಿವಸಗಳ ಒಳಗಾಗಿ ಹೃದಯಾಘಾತ ಆದವರ ಬಗ್ಗೆ ಒಂದು ವರದಿಯನ್ನು ರೆಡಿ ಮಾಡಬೇಕು. ಆತನ ವಯಸ್ಸೆಷ್ಟು, ಆತನಿಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಕಾರಣ ಏನು, ಆತನ ಆರೋಗ್ಯದ ಸ್ಥಿತಿ ಹೆಂಗಿತ್ತು, ಆತನಿಗೆ ಹೃದಯಾಘಾತ ಆಗಬಹುದಾದಂಥ ಅನಾರೋಗ್ಯ ಆತನ ದೇಹಕ್ಕೆ ಏನು ಆವರಿಸ್ತಾ ಕೋವಿಡ್ ವ್ಯಾಕ್ಸಿನ್ ಯಾವುದನ್ನು ತೆಗೆದುಕೊಂಡಿದ್ದ, ಎಷ್ಟು ವ್ಯಾಕ್ಸಿನ್ ಮತ್ತು ಡೋಸೇಜನ್ನು ಕೂಡ ತೆಗೆದುಕೊಂಡಿದ್ರ, ಈ ಎಲ್ಲ ತನಿಖೆಗಳು, ಈ ಎಲ್ಲ ವಿಚಾರಗಳು ಆ ಸಮಿತಿಯ ವರದಿಯಲ್ಲಿ ಸ್ಪಷ್ಟವಾಗಿರಬೇಕು. ಇದು ಸರ್ಕಾರದ ಸುತ್ತೋಲೆ, ಸರ್ಕಾರದ ಆದೇಶ, ಆರೋಗ್ಯ ಇಲಾಖೆಯ ಖಡಕ್ ಆದೇಶ ಇದು. ಸೊ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಬ್ಯಾಕ್ ಟು ಬ್ಯಾಕ್ ಹಾರ್ಟ್ ಅಟ್ಯಾಕ್ ಪ್ರಕರಣಕ್ಕೆ ನಿಜಕ್ಕೂ ಈಗೊಂದು
ಸಮಿತಿ ರಚನೆಯ ಮುಖಾಂತರವಾಗಿ ಅದರ ಸತ್ಯಾಂಶಗಳು ಹೊರಬರಲಿದೆಯಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.